ಪ್ರಥಮ್ ಅವರ ಫಸ್ಟ್ ನೈಟ್ಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಅವ್ರ ಫಸ್ಟ್ ನೈಟ್ ಬಗ್ಗೆ ಹಾಗೆಯೇ ದೆವ್ವದ ಜೊತೆ ಫಸ್ಟ್ ನೈಟ್ ಯಾವ ರೀತಿ ಇರುತ್ತೆ ಒಂದಷ್ಟು ಎಕ್ಸ್ಪೀರಿಯನ್ಸನ್ನು ಕೇಳ್ತಾ ಹೋಗೋಣ. ಮೊದಲನೇದಾಗಿ ನಮಸ್ತೆ. ಫಸ್ಟ್ ನೈಟ್ ವಿತ್ ದೆವ್ವ ಈ ಒಂದು ಸಿನಿಮಾ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಏನು ಹೇಳ್ತೀರಾ, ನಿಮ್ಮ ಫಸ್ಟ್ ನೈಟ್ ಅನುಭವ ಹೇಗಿತ್ತು? ಸಿನಿಮಾ ಒಂದು ಒಳ್ಳೆ ಸಿನಿಮಾ ಅನುಭವ. ಸಿನಿಮಾದ ಫಸ್ಟ್ ನೈಟ್ ಹಂಗೆ ಹೇಳಬೇಕು. ಸಿನಿಮಾ ಅನುಭವ ಅಷ್ಟೇ, ಸಿನಿಮಾದ ಅನುಭವ. ಏಪ್ರಿಲ್ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಿನಿಮಾ ಹೆಂಗಿದೆ ನೋಡಿ, ಒಂದು ಒಳ್ಳೆ ಕ್ಯೂಟ್ ಹಾರರ್ ಕಾಮಿಡಿ ಸಿನಿಮಾ. ನೋಡ್ರಪ್ಪ, ನಾನು ಒಂದೇ ಮಾತು ಹೇಳೋದು, ನಿಮಗೆ ಒಂದೇ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಮಗೆ ಸ್ತ್ರೀ ವಶೀಕರಣ ಮಾಡಬೇಕು ಈ ಜ್ಯೋತಿಷ್ಯನ ಸಂಪರ್ಕಿಸಿ, ನಿಮಗೆ ಪ್ರೇಮ ವಿಫಲವೇ ಇಂಥ ಸಂಪರ್ಕಿಸಿ ಅಂತ ಹೇಳಿದ್ರೆ 5 ನಿಮಿಷದ ಕೆಲಸ ನಂಗದು. ನಾನಂತ ಆನ್ಲೈನ್ ಪ್ರಮೋಷನ್ ಮಾಡ್ಕೊಂಡಿರ್ತೀನಿ, ನನಗೆ ಯಾವ ರಿಸ್ಕು ಇರಲ್ಲ. ನೀವೇನು ಗೆಲ್ಸಿದ್ರೆ ಅದ್ರಲ್ಲಿ ಸಿನಿಮಾ ಮಾಡಿದ್ದೀನಿ. ಒಂದು 150-200 ಕುಟುಂಬ ಪ್ರತಿದಿನ ಊಟ ಮಾಡಿದೆ. ಒಂದು 35 ದಿನ ಶೂಟ್ ಮಾಡಿದ್ವಿ. ಒಂದು ಒಳ್ಳೆ ಸಿನಿಮಾ ಚೆನ್ನಾಗಾಗಿದೆ, ಮುಗಿಸಿದ್ದು ನೋಡಿ. ಈಗ ಶ್ರೀನಿವಾಸ್ ನಮ್ಮ ಸಿನಿಮಾದಲ್ಲಿ ನಾನೇ ಹೊಸಬ. ಶ್ರೀನಿವಾಸ ಮೂರ್ತಿ ಸರ್ ಅದ್ಭುತವಾದ ಕಲಾವಿದರು, ನಮ್ಮ ರಮೇಶ್ ಭಟ್ ಸರ್ ಇದ್ದಾರೆ, ಹರೀಶ್ ರಾಜ್ ಅವರು ಇದ್ದಾರೆ, ನಿಖಿತಾ ಇದ್ದಾರೆ, ಸುಷ್ಮಿತಾ ಅವರು ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ. ಇವರೆಲ್ಲ ಜೊತೆಗೆ ಸಿನಿಮಾ ಮಾಡಿದ್ದೀನಿ. ಒಂದೊಳ್ಳೆ ಸಿನಿಮಾ ಆಗಿದೆ, ಮಾಡಿರೋದಕ್ಕೆ ರಿಲೀಸ್ ಮಾಡ್ತಾಯಿದ್ದೀನಿ. ಆಶೀರ್ವಾದ ಮಾಡಿ ಅಷ್ಟೇ ಕೇಳ್ಕೊಳ್ತಾ ಇದ್ದೀನಿ, ನಾನು ಬೇರೆ ಇನ್ನೇನು ಹೇಳ್ತಾ ಇಲ್ಲ. ಎಸ್, ಈಗ 3ನೇ ತಾರೀಕಂತೂ ಮುಹೂರ್ತ ಫಿಕ್ಸ್ ಆಗಿದೆ. ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರೊಟ್ಟಿಗೆ ಪರ್ಸನಲ್ ಲೈಫಲ್ಲೂ ಕೂಡ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಸೊ ಯಾವಾಗ ಅಂತ ಸರ್, ಏನು ಗೊತ್ತಾ, ನಿಮ್ಗೊಂದು ಮಾತು ಹೇಳ, ತಮ್ಮ ಪರ್ಸ್ನಲ್ ಲೈಫನ್ನು ಹೊರಗಡೆ ತಮಟೆ ಹೊಡ್ಕೊಂಡಿರುವಂಥವ್ರು 1000 ಜನ ಇದ್ದಾರೆ. ನಾನು ಅದರಲ್ಲಿ ನಿಂತ್ಕೊಳ್ಳಲ್ಲ. ನಾನು ನನ್ನ ಮದುವೆ ಆಗಿರೋ ಹೆಂಡತಿಯವರು ಹೇಗೆ ಅಂದರೆ, ನಾನು ಅವ್ರನ್ನ ಹೋಗಿ ಬನ್ನಿ ಅಂತಲೇ ಕರೆಯೋದು. ಎಷ್ಟೋ ಜನ ಹಂಗೆ ಅಂದ್ಕೊಂಡಿದ್ದಾರೆ, ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಅವ್ರನ್ನ ಈಗಲೂ ಹೋಗಿ ಬನ್ನಿ ಅಂತ ಕರೆಯೋದು. ದೇವರಣೆಗೂ ಸತ್ಯ ಅದನ್ನ. ಅವರು ಸಿದ್ದರಾಮಯ್ಯ ಅವ್ರ ಹೆಂಡತಿ ರವಿಚಂದ್ರನ್ ಹೆಂಡ್ತಿರ್ತಾರೆ, ಕ್ಯಾಮ್ರಾ ಮುಂದೆ ಬರಲ್ಲ. ಅವ್ರಿಗೆ ಇದರಿಂದ ದೂರ, ಮಾಧ್ಯಮಗಳಿಂದ ಅಥವಾ ಯಾವುದರಿಂದ. ಅವ್ರು ಹೇಳಿದ್ರು, ಸಾಕಲ್ವ ನಿಮ್ಗೆ ಇಷ್ಟು ಸಿಕ್ಕಿದೆ, ನಿಮಗಿಂತ ಪ್ರತಿಭಾವಂತರು 30,000 ಜನ ಬೆಂಗಳೂರಿದ್ದಾರೆ, ನಿಮಗೆಲ್ಲ ಸಿಕ್ಕಿದೆ. ಬಿಗ್ ಬಾಸ್ ಆಯಿತು, ಒಂದು 6 ಸಿನಿಮಾ, ಹೀರೋನೂ ಆದ್ರಿ, ಆರಾಮಾಗಿ ಊರ ಕಡೆ ಸ್ಟ್ರೆಸ್ಸು ಮೊದಲಿದ್ದಂಗೆ ಇಲ್ವಲ್ಲಪ್ಪ ಸಿನಿಮಾ ಅಂದರು. ಹೌದಲ್ವಾ ಅಂದ್ರೆ ಆರಾಮಾಗಿ ಇಲ್ಲಿದ್ಬಿಡೋಣ ಅಂತ ಯೋಚನೆ ಮಾಡಿದ್ವಿ. ಇದ್ದೀವಿ. ಕುಟುಂಬ ದೊಡ್ಡದಾಗ್ತಾ ಇದೆ, ದೇವ್ರ ದಯ. ಅದನ್ನು ನಾನು ಎಲ್ಲೂ ಕ್ಯಾಮ್ರಾ ಮುಂದೆ ತಮಟೆ ಹೊಡ್ಕೊಂಡು ನೋಡಿ, ಎಲ್ಲಾದರೂ ನಾನು ಒಂದು ವಿಷಯ ತೊಗೊಂಬಂದಿದ್ದೀನ. ಈಗ ನೀವು ಹೇಳಿಲ್ಲ ಸರಿ, ಬಟ್ ಏನಂತಂದರೆ ಅಭಿಮಾನಿಗಳು ಒಂದಷ್ಟು ಇರ್ತೈತೆ. ಯಾಕಂತಾರೆ ನಿಮಗೆ ಬಿಗ್ ಬಾಸ್ ಇಂದನೂ ಕೂಡ ಸಾಕಷ್ಟು ಜನ ವೋಟ್ ಮಾಡಿ, ಸಾಕಷ್ಟು ಜನ ನೀವು ಓಟ್ ಹೆಂಗಿತ್ತು ಗೊತ್ತಾ ಸರ್, ಒಂದು ಓಟ್ಗೆ ₹6 ಇತ್ತು ಸರ್. ಜನ ಕೈಯಿಂದ ದುಡ್ಡು ಕೊಟ್ಟು ಓಟ್ ಹಾಕಿ ಗೆಲ್ಸೋರು. ಪ್ರಥಮ್ ನೀವು ಬದುಕು ಅಂತ ಹೇಳ್ಬಿಟ್ಟು ₹6 ಕೊಟ್ಟು. ಈಗೆಲ್ಲ ಓಟ್ ಮಾಡೋ ಎಲೆಕ್ಷನ್ಲಿ ಓಟ್ ಹಾಕೊಂಡು $1,500 ಕೊಡ್ತಾರೆ ಅಲ್ವಾ ಹಾಕೋನಿಗೆ. ಬಟ್ ನಮಗೆ ಜನ ಕೈಯಿಂದ ದುಡ್ಡು ಕೊಟ್ಟು ಓಟ್ ಹಾಕೋರು. ಅಪ್ಪು ಸರು ಗೆದ್ದಾಗ ಮನೆಗೆ ಕರೆಸಿ ಒಂದು ಆಧರಿಸಿ ಕಳಿಸಿದ್ರು. ಕಂಗ್ರಾಟ್ಸ್ ಮ್ಯಾನ್, ಯು ಡಿಸರ್ವ್ ಇಟ್, ಮನೆಗೆ ಬಾ ಅಂತ. ಸೊ ಮನೆಗೆ ಹೋದಾಗ ಹಾರೈಸಿದ್ದು ನಾನು ಇವತ್ತಿಗೂ ಮರ್ತಿಲ್ಲ. ಹಾಗೆ ಹೇಳಿದ್ರು, ನಿನಗೆಲ್ಲ ಓಟ್ ಕೈಯಿಂದ ಹಾಕಿದ್ದು. ನಮ್ಮದೆಲ್ಲ ಸಿನಿಮಾ ನೋಡಿದ್ರೆ ಕಣೋ, ಥಿಯೇಟ್ರಲ್ಲಿ ನೋಡಿದರೆ ಒಬ್ಬ ಪುನೀತ್ ರಾಜ್ಕುಮಾರ್ ಹೀಗೆ ಅಂತ ವಿಷನ್ ಒಂದು ಇಟ್ಕೊಂಡಿರ್ತಾರೆ ಅಷ್ಟೇ ಕಣೋ. ನಿನಗೆ ಕೈಯಿಂದ ಓಟ್ ಹಾಕಿದಾರೋ, ಒಂದು ಓಟ್ಗೆ ₹6 ಕೊಟ್ಟಿದ್ದಾರೆ. ನಾನು ಕೂಡ ಈ ಮಿಸ್ ಮಾಡಿದ ಶೋ ನೋಡಿದೆ ಗೊತ್ತಾ, ನನಗೆ ನೀನು ಆಡ್ತಿದ್ದೆಲ್ಲ ಕಳಿಸೋರು. ನನಗೆ ತುಂಬ ಖುಷಿಯಾಗೋದು. ಹಿಂಗೆ ಹೇಳಿದಾಗ ಜನ ಅವ್ರು ಪ್ರಾಮಾಣಿಕವಾಗಿರೋಂದ್ರು. ಸರಿ, ಗೆಲ್ಸಿರ್ದಲ್ಲಿ ಸಿನಿಮಾ ಮಾಡಿದ್ದೀನಿ, ಒಂದೇ ಒಂದು ತಪ್ಪು ಸಂದೇಶ ಇರೋವಂಥದ್ದು ಯಾವುದು ಮಾಡಲ್ಲ. ನಿಮ್ಗೊಂದು ಹೇಳ್ತೀನಿ ಕೇಳಿ, ಗ್ಯಾಮ್ಲಿಂಗ್ ಪ್ರಮೋಟ್ ಮಾಡ್ತೀನಿ ಅಂದರೆ ಇವತ್ತಿಗೂ ನಂಗೆ ಸಾಕು ಅನ್ನೋಷ್ಟು ದುಡ್ಡು ಕೊಡ್ತಾರೆ. IPL ಪ್ರೆಡಿಕ್ಷನ್ ಮಾಡಿ ಇನ್ನೇನು ಬಂತಲ್ಲ, 5 ಲಕ್ಷ ಕೊಡ್ತೀನಿ ಅಂತ ನನ್ನ ಲೈಫಲ್ಲಿ ಹಾಕ್ಬಿಟ್ಟಿದ್ದೀನಿ. ನೋ ಪೇಯ್ಡ್ ಪ್ರಮೋಷನ್ ಅಂತ. ಅಂದರೆ ಜನಕ್ಕೆ ತಪ್ಪು ಸಂದೇಶ ಹೇಳೋದು ಇಲ್ಲ, ಹೇಳು ಇಲ್ಲ, ಹೇರೋದು ಇಲ್ಲ. ಸಾಕು, ಇಲ್ಲಿ ತನಕ ಕೊಟ್ಟಿದ್ದಾರೆ ಸರ್. ನಾನು ಪ್ರಾಮಾಣಿಕ ನಿರ್ಧಾರ ಇರೋದನ್ನು ಮುಗಿಸ್ಬೇಕಲ್ವಾ, ನಾನು ಮಾಡಿದ್ದೀನಿ. ಸಿನಿಮಾ ಅದು ಹೊರಗಡೆ ತರಿಸೋ ಪ್ರಯತ್ನ ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಓಕೆ, ಈಗ ನಿಜ ಜೀವನದಲ್ಲಿ ತಂದೆ ಆಗ್ತಾ ಇದ್ದೀರಾ, ಒಂದು ಖುಷಿ ವಿಚಾರ. ಸೊ ಲಕ್ಷ್ಮಿ ಬರಬೇಕು, ಅಮ್ಮ ಆಗಲೇ ಹೇಳ್ತಾ ಇದ್ರಿ ಲಕ್ಷ್ಮಿ ಸರಸ್ವತಿ ಅಂತ ಹೇಳ್ಬಿಟ್ಟು. ಹೆಣ್ಮಗು ಇಷ್ಟನಾ ಗಂಡು ಮಗು ಇಷ್ಟನಾ? ಅಣ್ಣ, ಈಗ ನಾನೀಗ ಸುಮ್ಮನೆ ಅಂತ ಕಡೆ ಗಂಡು ಮಗು ಅಂತೇಳಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನೋಡಿ. ಪ್ರಥಮ್ಗಿರುವಂಥ ಅಭಿಪ್ರಾಯ ಎಂಥದ್ದು ಗೊತ್ತಾ ಅಂತ, ಭಗವಂತ ಕೊಟ್ಟಿದ್ದೋಣ, ಬಿಟ್ಬಿಡೋಣ ಇಂಥದಕ್ಕೆಲ್ಲ ಕೈ ಹಾಕ್ಬಿಟ್ಟು ನೀವು ಇನ್ನೂ ಹಿಂಡುಬೇಡಿ ಕಣ್ಣಣ. ನೀವು ಕಾಯ್ಕೊಂಡಿರ್ತೀರ, ಅಲ್ಲಿ ಕಾಮೆಂಟ್ ಹಾಕಕ್ಕೆ ಕಾಯ್ಕೊಂಡಿರ್ತಾರೆ ಒಂದಷ್ಟು ಜನ. ನೋಡಿ, ಹೆಣ್ಣು ಮಗುವಿನ ಬಗ್ಗೆ ಪ್ರಥಮ ಆಲೋಚನೆ ಎಂಥದ್ದು ಗೊತ್ತಾ ಅಂತ ಶುರು ಒಂದು ಮಹಿಳಾ ಸಂಘಟನೆಗೂ ಹಾಕ್ಕೊಟ್ಬಿಡ್ತಾರೆ. ಬಿಟ್ಬಿಡಿ, ಯಾವುದಾದ್ರೂ ಸಂತೋಷ, ಅವಳಿ ಜವಳಿ ಆದರೂ ಸಂತೋಷ, ಒಂದಾದರೂ ಸಂತೋಷ. ಭಗವಂತನ ಏನಿರುತ್ತೆ ಅದು ಹಂಗಿರುತ್ತೆ. ಆ ಮಕ್ಳಿಗೊಂದು ಒಳ್ಳೆ ಭವಿಷ್ಯ ಕಟ್ಟೋದಕ್ಕೆ ಏನು ಬೇಕೋ ಅವರು ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ಶ್ರೀಮತಿ ಮತ್ತು ಅವ್ರ ಕುಟುಂಬದವರು ಅಷ್ಟೇ. ನನಗಿನ್ನೇನು ಬೇರೆ ಇಲ್ಲ. ಎಷ್ಟೋ ಜನ ಅಂದ್ಕೊಂಡ್ರು ಹೆಂಗಿರ್ತಾರೆ, ನಾವು ಆರಾಮಾಗಿ ಇದೀವಪ್ಪ. ನೋಡಿ, ಒಂದೇ ಒಂದು ದಿನ ಹಾಕಿ ಕ್ಯಾಮ್ರಾ ಮುಂದೆ ಬರಲ್ಲ, ಅವ್ರು ಇರೋದಲ್ಲಿ ಖುಷಿಯಾಗಿದ್ದಾರೆ, ಸಂತೋಷ. ಏನೋ ಶಿವಣ್ಣ ಒಂದು ಸಲ ಫೋನ್ ಮಾಡಿದಾಗ ಶಕ್ತಿಧಾಮಗೆ ಒಂಚೂರು ಪ್ರಥಮ ಬಾನನ ಕರಿ ಶಕ್ತಿಧಾಮಕ್ಕೆ ಅಂತ ಹೇಳಿದಾಗ, ಶಕ್ತಿಧಾಮ ಫ್ಲಾಗ್ ಹಾಸ್ಟಿಂಗ್ ಲಾಸ್ಟ್ ಸಲ ಮಾಡೋದಕ್ಕೆ ನಾನು ಭಾನು ಹೋಗಿದ್ವಿ. ಬಿಟ್ಟರೆ ಅದು ಒಂದು ತೀರಾ ಖಾಸಗಿ ಕಾರ್ಯಕ್ರಮ. ಜೀವನದಲ್ಲಿ ಬಿಗ್ ಬಾಸ್ ಗೆದ್ದಿದ್ದು ನಿನ್ಗೆ ಒಳ್ಳೆ ದಿನ ಅಂದರೆ ನೋ. ಶಿವರಾಜ್ ಕುಮಾರ್ ಅವ್ರ ಶಕ್ತಿಧಾಮ ಇದೆಯಲ್ಲ, ಅದ್ರ ಫ್ಲಾಗ್ ಹಾಸ್ಟಿಂಗ್ ಶಿವಣ್ಣ ನನ್ನ ಕೈಲಿ ಭಾನು ಕೈಲಿ ಮಾಡಿಸಿದ್ರು. ನನ್ನ ಜೀವನದ ಅತಿ ಶ್ರೇಷ್ಠವಾದ ದಿನ ಅದು. ಯಾಕೆಂದ್ರೆ ಅವ್ರು ಕರೆದ್ರೆ CM ಬರ್ತಾರೆ. ಅವತ್ತು ನನ್ನ ಕೈಲಿ ಮಾಡಿಸಿದಾಗ ಐ ಆಮ್ ಹ್ಯಾಪಿ ದಟ್ ವಾಟ್ ಐ ಆಮ್ ಟುಡೇ. ಇವತ್ತಿರೋದಕ್ಕೆಲ್ಲ ಸಿಕ್ಕಿದೆ ನನಗೆ. ಈಗ ಇನ್ನೂ ಜಾಸ್ತಿ ಆಸೆ ಪಡೋಕ್ಕೆ ನಾನು ಪ್ಯಾನ್ ಇಂಡಿಯಾ ಮಾಡ್ತೀನಿ ಅಂತೆಲ್ಲ ಇಲ್ಲ. ಇಲ್ಲಿ ನಾವು ಜನಗಳಿಗೆ ಸಾಕು ಇಷ್ಟು ಕೊಟ್ಟಿದ್ದಾರೆ. ಈ ಗೌರವವಿದ್ದಾಗಲೇ, ಬೇಡಿಕೆಲಿದ್ದಾಗಲೇ ಗೌರವಪೂರ್ವಕ ವಿದಾಯ ತಗೋಬೇಕು. ಈಗ ಇನ್ನೊಂದೇನಂತಂದರೆ ಬಿಗ್ ಬಾಸ್ ನಂತರ ಗೆದ್ದವರೊಂದು
ಜಾಸ್ತಿ ಸಕ್ಸಸ್ ಆಗ್ತಿಲ್ಲ ಅನ್ನುವಂಥದ್ದು. ಯಾಕಂತಂದರೆ ಸೀಸನ್ 1ರಿಂದ ಹಿಡಿದ್ಬಿಟ್ಟು ಈಗೇನು 12 ಬಂತಲ್ಲ, ಸೊ ಅಲ್ಲಿ ತನಕನೂ ಕೂಡ ಯಾರೂ ಕೂಡ ಗೆದ್ದಂಥವ್ರು ಯಾರು ಸಕ್ಸಸ್ ಆಗ್ತಾ ಇಲ್ಲ ಅನ್ನೋಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಇದಕ್ಕೆ ನೀವೆಷ್ಟು ಇದು ಮಾಡ್ತಾರೆ ಆ್ಯಸ್ ಎ ವಿನ್ನರ್ ಆಗಿ, ಮಾಜಿ ಕಂಟೆಸ್ಟೆಂಟ್ ಹಾಗೇನೆ ಮಾಜಿ ವಿನ್ನರ್ ಆಗಿ? ನೋಡಿ, ಒಂದೇ ಮಾತು ಹೇಳೋದು, ಜನ ಹಾರೈಸಿದ್ರೆ ಜನನ ಹಾರೈಸುವಂಥ ಒಂದು ಸಿನಿಮಾ ಜನ ಡಿಸೈಡ್ ಮಾಡಬೇಕು. ಎರಡನೇದೇನೆಂದ್ರೆ, ಮೊನ್ನೆ ನಂಗೆ ಖುಷಿ ಆಯಿತು. ಗಿಲ್ಲಿ ನಾನು ಒಂದು ಕಾರ್ಯಕ್ರಮ ಈ ಸೀಸನ್ ಗೆದ್ದಾಗ ನಾನು ಯಾವತ್ತೂ ಹೇಳಿಲ್ಲ, ಗಿಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ನಾನೇನು ಇಲ್ಲದಾಗ ಪ್ರಥಮಣ್ಣ ಕರೆದು ಫಸ್ಟ್ ನನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಂಗೊಂದು ಅವಕಾಶ ಕೊಟ್ಟಿದ್ದು ಅಂತ. ನನಗೆ ಖುಷಿ ಆಯಿತು, ಸ್ಮರಿಸಿದ್ರು, ಒಂದು ಒಳ್ಳೇದಾಯಿತು, ಒಳ್ಳೆತನ ಅವ್ರ ಮನಸ್ಸಲ್ಲಿದೆ, ಒಳ್ಳೇದಾಗಲಿ. ಆ ಸೀಸನ್ಗೆ ಜನ ಅವ್ರದ್ದೇ ಆದ ಆಡಿಯನ್ಸ್ನ ಬಿಲ್ಡ್ ಮಾಡಿರ್ತಾರೆ. ಥಿಯೇಟ್ರಿಕಲ್ ಆಡಿಯನ್ಸ್ ಬೇರೆ, ಟಿ ವಿ ನೋಡೋಂಥ ಜನ ಬೇರೆ. ಸೊ ಅವ್ರಿಗೂ ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ, ಎಲ್ಲ ಕಂಟೆಸ್ಟೆಂಟ್ಸ್ಗೂ ಒಳ್ಳೇದಾಗಲಿ. ಬಟ್ ಅವ್ರಿಗೆ ನಾನೇನು ಹೇಳ್ತೀನಿ ಅಂದರೆ, ಸಿನಿಮಾ ಜೊತೆಗೆ ಇನ್ನಷ್ಟು ಸೃಜನಾತ್ಮಕವಾಗಿ ತೊಡಗಿಸ್ಕೊಳ್ಳಿ. ಈಗ ಇವತ್ತಿಗೂ ಹಂಗಂದಿಲ್ಲ, ಸಕ್ಸಸ್ ಅಲ್ಲ ಅಂತ ಹೇಳಿದರೆ ನಾನು ಒಂದೇ ಮಾತು ಹೇಳ್ತೀನಿ, ಇವತ್ತಿಗೂ ಶ್ರುತಿ 100 ಸಿನಿಮಾ ಹೀರೋಯಿನು, ಶೀ ಈಸ್ ಎ ಸೂಪರ್ ಸ್ಟಾರ್. ನನಗೀಗಲೂ ಅವರು ಸ್ಟಾರ್. ಅವರು ವಿಜಯ್ ರಾಘವೇಂದ್ರ ಅವರು, ಅಕುಲ್ ಅವರು ನನಗೆ ಲೈಫ್ ಕೊಟ್ಟವರು, ಅವರು ಕೂಡ ನನ್ನ ಬಿಗ್ ಬಾಸ್ಗೆ ಕಳಿಸ್ಕೊಟ್ಟವರು, ಅವರು ಕೂಡ ಒಂದು ಆ್ಯಂಕರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಹೀರೋ ಆಗಬೇಕು ಅಂದ್ರೆ ಆಗಲ್ಲ ಸರ್. ಬೆಂಗಳೂರಲ್ಲಿ 7.5 ಕೋಟಿ ಜನಸಂಖ್ಯೆ ಐತೆ, ದಿನಕ್ಕೆ 1000 ಜನ ಲಗೇಜ್ ಎತ್ಕೊಂಬರ್ತಾರೆ. ಅದರಲ್ಲಿ ಒಂದು 500 ಜನ ನನಗೆ ಹೊಟ್ಟೆ ತುಂಬ ಊಟ ಹಾಕೋರು ಸಾಕು, ಮನೆ ನಡೆಸೋರು ಸಾಕು ಅನ್ನೋ, ಇನ್ನು 500 ಜನ ಹೀರೋ ಆಗಬೇಕು, ನನ್ನ ತಂಗಿನ ಮದುವೆ ಮಾಡಬೇಕು ಅನ್ಕೊಂಬರ್ತಾರೆ, ಇನ್ನೊಂದಷ್ಟು ಜನ ಹೀರೋ ಆಗಬೇಕು ಅನ್ಬರ್ತಾರೆ. ಎಲ್ಲರೂ ಹೀರೋ ಮಾಡೋಕ್ಕೆ ಚಿತ್ರರಂಗದಲ್ಲಿ ಅವಕಾಶ ಇರಲ್ಲ. ಯಾರು ಕೈ ಹಿಡಿತೆ ಹಿಡೀಲಿ, ಪ್ರತಿಭಾವಂತರಿಗೆ ಅವಕಾಶ ಆಗಲಿ. ಬಿಗ್ ಬಾಸ್ ಒಂದು ವೇದಿಕೆ ಮಾಡಿಕೊಡುತ್ತೆ, ಪ್ರತಿಯೊಬ್ಬರು ಹೀರೋ ಆಗೇ ಎಲ್ಲರೂ ಎಲ್ಲರೂ ವಿಷ್ಣುವರ್ಧನ್, ಅಂಬರೀಷು ಅಣ್ಣವ್ರಾಗಕ್ಕಾಗುತ್ತಾ ಸರ್? ಇಲ್ಲ. ಕೆಲವ್ರಿಗೆ ಸಿಕ್ಕಿರೋದ್ರಲ್ಲಿ ತೃಪ್ತಿ ಇದೆ. ನನಗೆ ಸಿಕ್ಕಿರದೆ ಇಷ್ಟು, ನನಗಿಷ್ಟು ಸಿಕ್ಕಿರದೆ ಹೆಚ್ಚು ಸರ್. ಇದೇ ನನ್ನ ಪುಣ್ಯ. ಇಷ್ಟು ನಾನು ಪಡ್ಕೊಳ್ಳೋಷ್ಟು ಇದೆಯೋ ಇಲ್ವೋ ಗೊತ್ತಿಲ್ಲ, ನಂಗೆ ಇಷ್ಟು ಸಿಕ್ಕಿರದೆ ಸಾಕು, ಇನ್ನೇನು ಸರ್ ಬೇಕು? ಒಬ್ಬ ಬಿಗ್ ಬಾಸ್ ವಿನ್ನರ್ ಹಾಗೆ ಮಾಜಿ ಕಂಟೆಸ್ಟೆಂಟ್ ಆಗಿ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಸಾಕಷ್ಟು ಜನ ಬಿಗ್ ಬಾಸ್ ಅನ್ನುವಂತಹ ವೇದಿಕೆಗೆ ಆ ಒಂದು ಕ್ಷಣಕ್ಕೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಬಿಗ್ ಬಾಸಿಂದ ಹೊರಗಡೆ ಬಂದಂಥವ್ರು ಸುದೀಪ್ ಸರ್ ಬಗ್ಗೆ ಆಗಿರ್ಬೋದು ಅಥವಾ ವೇದಿಕೆ ಬಗ್ಗೆ ಆಗಿರ್ಬೋದು ಒಂದಷ್ಟು ಜನ ಮಾತನಾಡ್ತಾರೆ. ಇದ್ರ ಬಗ್ಗೆ ಏನು ಅನ್ಕೊಂತಾರೆ? ಯಾಕಂತಂದರೆ ತಿಂದಿರುವಂತಹ ಮನೆಯಲ್ಲೇ ಅದು ಮಾಡೋದು. ಅರ್ಥ ಆಯ್ತು ನೀವೇನು ಹೇಳಿದ್ರಿ ಅಂತ. ಒಂದೇ ಮಾತು ಹೇಳ್ತೀನಿ, ವೈಯಕ್ತಿಕವಾಗಿ ಈ ಪದ ನಾನೆಲ್ಲೂ ಹೇಳಂಗಿಲ್ಲ. ಇಫ್ ಸುದೀಪ್ ಅವ್ರು ಮನ್ಸು ಮಾಡಿದ್ದಿದ್ರೆ, ಎಷ್ಟೋ ಜನ ಅಂತಾರೆ ಸುದೀಪ್ ಅವ್ರನ್ನ ತುಳಿದ್ಬಿಟ್ರು ಅದು ಇದು ಅಂತ, ಆ ವ್ಯಕ್ತಿ ಮನ್ಸು ಮಾಡಿದ್ದಿದ್ರೆ ನಾನು ಬಿಗ್ ಬಾಸ್ ಗೆಲ್ಲಕ್ಕೆ ಆಗ್ತಿಲ್ಲ. 3-4ನೇ ವಾರಕ್ಕೆ ಪ್ರಥಮ್ ನೀನು ಬೇಡಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ, ಹಠ ಮಾಡಿ ಕೂತ್ಬಿಟ್ರೆ ಡೆಫಿನೆಟ್ಲಿ ನಾನು ಗೆಲ್ಲಕ್ಕಾಗ್ತಿತ್ತ, ಇರೋಕ್ಕಾಗ್ತಿತ್ತ? ಇಷ್ಟು ಸಿಕ್ಕಿದೆ ಅಲ್ವ ಸರ್, ಸಾಕು. ಆಮೇಲೆ ಇನ್ನೊಂದೇನು ಗೊತ್ತಾ, ಅಲ್ಲಿರ್ತೀವಿ, ಪಡ್ಕೊಂಬಂದಿರ್ತೀವಿ, ಒಂದಷ್ಟು ಸಿಕ್ಕಿರುತ್ತೆ ಅಂದಾಗ ತಿಂದ ಮೇಲೆ ಅದೇ ಮನೆಗೆ ನಾವು ಇದು ಮಾಡಬಾರ್ದು ಅಥವಾ ಅದು ಹೇಳಬಾರ್ದು ಅಂತ. ಯಾರೇ ಮಾಡಿದರೂ ಅಷ್ಟೇ, ಯಾರು ನಿಮ್ಮನ್ನು ತುಳಿಯೋಂಥ ಪ್ರಯತ್ನ ಮಾಡಲ್ಲ. ಈಗೇನಾಗಿದೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕೆಲವೊಂದು ವೀಡಿಯೋಗಳು ಅದು ಬೇರೆ ರೀತಿ ತಿರ್ಚುವಿಕೆ ಆಗುತ್ತೆ. ಹಾಗಂದು ಮಾತ್ರಕ್ಕೆ ನಾವು ಅವ್ರನ್ನ ಕಲ್ಲೆಸೆಯೋದು ತಪ್ಪು. ಸುದೀಪ್ ಅವ್ರು ಆ್ಯಕ್ಚುಲಿ ಹಂಗಿಲ್ಲ ಅಂತ ನನ್ನ ನಂಬಿಕೆ. ನಾನು ವೈಯಕ್ತಿಕವಾಗಿ ಬಲ್ಲೆ, ಇವತ್ತಿಗೆ ನಂಗೆ ತುಂಬ ಚೆನ್ನಾಗಿದ್ದಾರೆ. ಹಾಗಂದು ಮಾತ್ರ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ, ಪ್ರಥಮ್ ನಿಮ್ಗೆ ಈಗಲೂ ತುಂಬ ಚೆನ್ನಾಗಿದ್ದಾರೆ, ಕೆಲವ್ರ ಜೊತೆ ಕಾಂಟ್ಯಾಕ್ಟ್ಸ್ ಇರೋದು ಸುದೀಪ್ ಸರ್, ಅದ್ರಲ್ಲಿ ನಿಮಗೂ ಜೊತೆನೂ ಇದಾರಲ್ಲ, ನೀವು ಯಾಕೆ ಬಳಸ್ಕೊ. ನಾನು ಅದೇ ಹೇಳೋದು, ನೋಡಪ್ಪ ಸುದೀಪ್ ಅವ್ರ ಅಕ್ಕನ ಮಗ ಲಾಂಚ್ ಆಗ್ತಾಯಿದ್ದಾರೆ, ನಾವು ಸಿಕ್ಕಕ್ಕೆ ದೂರದಲ್ಲಿ ಅರ್ಧ ಗಂಟೆ 10 ನಿಮಿಷ ಯಾವಾಗ ಸಿಕ್ಕರೂ ಪರ್ಸ್ನಲಿ ಮಾತಾಡ್ತಾರೆ. ಅವ್ರ ಕುಟುಂಬದಲ್ಲಿ ಕಾಯ್ತದೆ, ನಮ್ಗೆ ಅಷ್ಟು ಮಾಡಿಕೊಟ್ಟಿದ್ದಾರೆ. ಎಲ್ಲವನ್ನೂ ಅವ್ರ ಮೇಲೆ ನಾನು ಒಂದು ಸಿನಿಮಾ ಮಾಡ್ಬಿಡಿದ್ದಂತ ಅವ್ರ ಮೇಲೆ ವರ್ಕೊಂಬಿಡೋದು ನಾನು ಹಂಗೆ ಮಾಡಲ್ಲ. ಸಿಕ್ಕಾಗ ವಿಶ್ವಾಸ ಕೊಟ್ಟಿದ್ದಾರೆ ಸಾಕು. ಯಾರೇ ಆಗಲಿ ಹೊರಗಡೆ ಬಂದಮೇಲೆ ಆ ಶೋ ಮುಗಿಸ್ಕೊಂಡು ನಿಮ್ಗೆ ಅಷ್ಟೆಲ್ಲ ಸಿಕ್ಕಿದೆ, ಹಿಂದೆ ಮಾತಾಡಬೇಡಿ. ಆಗಿದ್ದಾಗೋಯ್ತು. ಈಗ ಆಗಿರೋರ ಮೇಲೂ ನೀವು ದ್ವೇಷ ಇಟ್ಕೊಂಬಿಡಿ. ಆಮೇಲೆ ಅದನ್ನ ಆ ಪಾಪ ಅವ್ರು ಹೇಳಿರೋದನ್ನು ಕೂಡ ಒಂದಷ್ಟು ತಿರ್ಚೋದು ಆಗಿದೆ ಈ ಸೋಷಿಯಲ್ ಮೀಡಿಯಾದಿಂದ. ಅದು ತಪ್ಪು. ಎರಡೂ ನಿಂತೋಗ್ಲಿ ಅಂತ ನಾನು ಹಾರೈಸ್ತೀನಿ. ಡಿಸೆಂಬರ್ಗೆ ಡೆವಿಲ್ ಒಟ್ಟಿಗೆ ಬರಬೇಕಾಗಿತ್ತು, ಬಟ್ ಯಾಕೆ ಡಿಲೇ ಆಯಿತು ಅನ್ನುವಂಥದ್ದು ಮಾತು ಹೇಳ್ತೀನಿ ಸರ್. ದಯವಿಟ್ಟು ಇದೊಂದು ಮಾತು ನೀವು ಯಾವಾಗಲೂ ಹೇಳ್ತಾರೆ ಎಲ್ಲರೂ, ನಮ್ಮ ಬಾಸ್ ಹೆಸರಿಂದಾನೆ. ಅವ್ರಿಗೆ ಒಳ್ಳೇದಾಗಲಿ ಸರ್. ನಿಜವಾಗ್ಲೂ ನಾನು ಆ್ಯಕ್ಚುಲಿ ಅವ್ರಿಗೆ ಒಳ್ಳೆ ಫ್ಯಾನ್ ಆಗಿದ್ದೆ. ಬಟ್ ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ತಿರ್ಚಿ ಹೆಂಗೆ ಮಾಡಿಬಿಟ್ರು ಅಂದರೆ, ನನ್ನಂಥ ಒಬ್ಬ ಒಳ್ಳೆಯ ಇಷ್ಟಪಡೋನ್ನ ಕೂಡ ವಿರೋಧಿ ಅಂತಲೇ ಬಿಂಬಿಸ್ಬಿಟ್ರು. ಈಗ ನಾನು ಏನು ಮಾಡೋಕ್ಕಾಗತ್ತೆ ಸರ್? ಈಗ ನಾನು ಏನು ಮಾಡಿರೋ ಅವರು ಒಪ್ಪಲ್ಲ. ಈಗ ನಾನು ಸತ್ಯ ಹೇಳಿದ್ರು ಒಪ್ಪಲ್ಲ. ಒಳ್ಳೇದಾಗಲಿ ಸರ್ ಅವ್ರಿಗೆ. ಈಗ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ನನ್ನ ಸಿನಿಮಾ ವಾಯ್ಸ್ ಓವರ್ ಕೊಡೋದು ಕೂಡ ಆಗೋಗಿತ್ತು. ಅವ್ರಿಗೆ ಸ್ಕ್ರಿಪ್ಟ್ ಕೂಡ ತರಿಸ್ಕೊಂಡು ಮಾತುಕತೆ ಎಲ್ಲ ಆಗಿ ಎಲ್ಲವೂ ಚೆನ್ನಾಗಿತ್ತು. ನಾನು ಹೇಳಿದ್ದು ಇಂಟೆನ್ಷನ್ನೇ ಬೇರೆ. ನಮ್ಮ ಮನೆ ಹತ್ರ ಕೂಗ್ತಾ ಇದ್ದಾರೆ ಅಂತ ಹೇಳಿದೆ. ಆ 2 ವರ್ಷದಿಂದ ದ್ವೇಷ ಸಾಧಿಸ್ತಾ ಇದೆ. ಏನು ಮಾಡೋಕ್ಕಾಗತ್ತೆ ಸರ್? ಈಗ ನನ್ನ ಮನೆ ಹತ್ರ ಬಂದು ಕೂಗ್ತಾಯಿದ್ರು. ಯಾಕೆಂದ್ರೆ ಆ ದಿನ ಸ್ಟೇಷನ್లో ಇದ್ದಾಗ ಹಂಗಂದಾಗ ನನ್ನ ಮನೆ ಮುಂದೆ ಇಲ್ಲೆಲ್ಲ ರಾತ್ರಿ ಹೊತ್ತೆಲ್ಲ ಕೂಗ್ತಾರೆ. ಸೆಕ್ಷನ್ 144 ಐತೆ, ಒಂದು ಕಾನ್ಸ್ಟೇಬಲ್ ಕೆಲಸ ಕೊಡ್ರು ಅಂತ ಹೇಳಿದ್ದೆ. ಅದು ಹೇಳಿದ್ದು ಅಲ್ಲಿ ನಿಂತ್ಕೊಂಡು ಕೂಗನ್ನು ರಾತ್ರಿ ಗಲಾಟೆ ಮಾಡೋರಿಗೆ 1.5 ವರ್ಷದಿಂದ ದ್ವೇಷ ಸಾಧಿಸ್ತಾರೆ ಅಂದರೆ ನಾನೇನು ಮಾಡೋಕ್ಕಾಗತ್ತೆ ಸರ್? ಒಂದು. ಎರಡನೇದು, ಈಗಲೂ ನಂಗೆ ಅವ್ರ ಬಗ್ಗೆ ಏನು ಬೇಸರ ಇಲ್ಲ. ನನಗೆ ಏನೋ ಟು ಬಿ ಫ್ರ್ಯಾಂಕ್ ನೋಡಿ ಸರ್, ನನ್ನ ಲೈಫಲ್ಲಿ ಒಂದು ಗಲಾಟೆ ಯಾರಿಗೂ ನಾನು ಮಾಡಿಲ್ಲ, ಯಾರಿಗೂ ಕೈ ಎತ್ತು ಹೊಡೆದ್ರೆಲ್ಲ ಮಾಡಿಲ್ಲ. ನನ್ನ ಮಾತಲ್ಲಿ ನಿಮಗೆ ಸ್ವಲ್ಪ ವಿರೋಧ ಅನಿಸಿರ್ಬೋದು, ನಾನು ಯಾರ ಮೇಲೆ ಹಂಗೆ ಮಾಡೋಕ್ಕೆ ಹೋಗಿಲ್ಲ ಅಂತ. ನನ್ನ ಮೇಲೆ ಯಾವಾಗ ಮಾರಣಾಂತಿಕವಾಗಿ ಒಂದು ಆ ವಿಚಾರ ನಡೀತೋ, ಗಲಾಟೆಗಳು, ನನ್ನ ಲೈಫಲ್ಲಿ ಇದು ಯಾವುದೋ ನಂಗೆ ಹೊಸ್ತು ಸರ್. ಇವೆಲ್ಲ ನಮ್ಮಲ್ಲಿ ಏನಂದ್ರೆ ಗೊತ್ತಾ, ಸಾಕು ಬಂದ್ಬಿಡಪ್ಪ, ಇರೋದನ್ನು ಮುಗಿಸ್ಬಿಡ್ತೀನಿ, ನಿಮ್ಮ ಕೈ ಮುಗಿತೀನಿ ಅಂತ ಬೇಡ್ಕೊಂಡು ನಾನು ಬಂದಿರೋದು. ನಂಗೆ ಸಾಕು ಸರ್. ಈಗಲೂ ನನಗೇನು ಅವ್ರ ಮೇಲೇನು ಬೇಜಾರಿಲ್ಲ ಸರ್. ನಿಜವಾಗ್ಲೂ ಪಾಪ ಅವ್ರು ಹೊರಗಡೆ ಬರಲಿ, ಅವ್ರಿಗೆ ಒಳ್ಳೇದಾಗಲಿ. ಆದರೆ
ಈಗ ನಾನೆಲ್ಲೋ ಹೋಗ್ತಾ ಇರ್ತೀನಿ, ನನ್ನ ಮುಂದೆ ಕೂಗ್ತಾ ಇರ್ತಾರೆ. ಈಗ ನಾನು ಅಂದೆ ಅದಕ್ಕೆ, ಸರಿ ನಿಮ್ಮ ಕೂಗೋದ್ರಿಂದ ಏನು ಸಮಾಧಾನ ಸಿಗುತ್ತೆ ಅಟ್ಲೀಸ್ಟ್? ಆಯಿತು ಒಂದು 5 ನಿಮಿಷ ಕೂಗ್ಬಿಡ್ಲಿ, ಆಯ್ತು ಹೋಗ್ರು. ನಾನೊಂದು 100 ಸಲ ಹೇಳಿದ್ದೀನಿ, ಹೋದ ಕಡೆಗೆಲ್ಲ ಕೂಗ್ತೀನಿ. ನನ್ನನ್ನು ಅವ್ರ ವಿರೋಧಿ ಅಂತಲೇ ಅವ್ರು ಅಂದ್ಕೊಂಡಿದ್ದಾರೆ. ನಾನು ಇನ್ನೇನು ಮಾಡಲಿ, ಅವ್ರಿಗೂ ಒಳ್ಳೇದಾಗಲಿ ಸರ್, ಇಷ್ಟೇ ಹೇಳಕ್ಕೆ ಸಾಧ್ಯ. ಅಭಿಮಾನಿಗಳು ಬಿಟ್ಬಿಡಿ, ಯಾಕಂದರೆ ಒಬ್ಬೊಬ್ಬರ ಮೈಂಡ್ ಸೆಟ್ ಒಂದೊಂದು ಥರ ಇರುತ್ತೆ. ನೀವು ಸದಾ ಕಾಲ ದರ್ಶನ್ ಅವ್ರನ್ನ ಇಷ್ಟಪಡ್ತಾನೆ ಇದ್ದೀರಾ, ಈಗಲೂ ಕೂಡ ಅವರು ಅಲ್ಲ ಒಂದು ನಿಮಿಷ ನಾನು ಕ್ವಶನ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ನೀವು ಮೊದಲಿಂದನೂ ಕೂಡ ದರ್ಶನ್ ಅವ್ರನ್ನ ಇಷ್ಟಪಡ್ತಾನೆ ಇದ್ದೀರಾ, ನಿಮ್ಮ ಸಿನಿಮಾಗೂ ಕೂಡ ಅವರು ಟ್ರೈಲ್ ಲಾಂಚ್ಗೆ ಬಂದಿದ್ದರು ಕೂಡ. ಸೊ ಈಗ ಅವ್ರು ರಿಲೀಸ್ ಆಗ್ತಾರೆ ಅನ್ನುವಂತಹ ಒಂದು ಟಾಕು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ಆ್ಯಸ್ ಎ ಅಭಿಮಾನಿಯಾಗಿ ಅಥವಾ ಅವರನ್ನು ಇಷ್ಟಪಡುವಂತಹ ವ್ಯಕ್ತಿಯಾಗಿ ಎಷ್ಟು ಖುಷಿ ಆಗ್ತದೆ? ಕಲಾವಿದನಾಗಿ ಏನು ಹೇಳ್ತೀನಿ ಗೊತ್ತಾ ಸರ್, ಇದೆಲ್ಲ ನಿಜವಾಗ್ಲೂ ಇವ್ರು ಏನು ಹೇಳ್ತಾ ಇದ್ದಾರೆ, ಅದ್ಯಾವುದು ಈ ಕೋರ್ಟ್ ಮಾನದಂಡದಲ್ಲಿ ಬರಲ್ಲ ಸರ್. ಆ್ಯಕ್ಚುಲಿ ಇನ್ನೊಂದು 3 ಮಂತ್ಸ್ ತನಕ ಒಂಚೂರು ಕೆಲಸಗಳಿದೆ, ಒಂದಷ್ಟು ಸಾಕ್ಷಿ ವಿಚಾರ ಸತ್ಯ ಹೇಳಿ ಏನಿದೆ ಅದನ್ನು ಅವ್ರಿಗೆ ಹೇಳಿ. ನೋಡಿ ಸರ್, ನಾನೊಂದು ಪ್ರಾಮಾಣಿಕವಾಗಿ ಹೇಳ, ಇವತ್ತು 2 ವಿಚಾರ ದರ್ಶನ್ ಅವ್ರದ್ದು ಹೇಳ್ತೀನಿ, ಇದು ನೀವು ಹೆಂಗೆ ತೊಗೋತಿರೋ ಗೊತ್ತಿಲ್ಲ, ಇದು ನಿಮ್ಮ ವಿಚಾರ. ಇನ್ನೊಂದು 2-3 ಮಂತ್ಸ್ ತನಕ ಬೇಕು ಸರ್. ಒಂದಷ್ಟು ವಿಚಾರಣೆಗಳು ಅರ್ಜಿ ಇದಿರ್ತಾರಲ್ಲ, ಹಾಸ್ಟೆಲ್ ವಿಟ್ನೆಸ್ಸು ಏನಿದೆ ಎಲ್ಲವನ್ನೂ ನೋಡ್ತಾರೆ. ಕೆಲವರು ಏನು ನಡೆದಿರುತ್ತೆ ಎಲ್ಲ ಆದಾಗ ಒಂದು ಹಂತದ ವಿಚಾರಣೆ ಆದಮೇಲೆ ಎಸ್ ಇವರು ಬೇಲ್ಗೆ ಅರ್ಹ ಅಂತ ಪ್ರಾಮಾಣಿಕವಾಗಿ ಬನ್ನು. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಹೇಳೋದಕ್ಕೋಸ್ಕರ ಏನೇನೋ ಹೇಳ್ತಾರೆ, ಜನಕ್ಕೆ ಏನಾಗುತ್ತೆ ತಪ್ಪು ಸಂದೇಶಗಳು ಹೋಗುತ್ತೆ. ಪ್ರಾಮಾಣಿಕವಾಗಿ ಅವ್ರು ಬರಲಿ. ಒಂದು ಎರಡನೇದು ಸರ್, ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಜವಾಗ್ಲೂ ಸರ್, ನಾನೊಂದು ಮಾತು ಹೇಳಲ್ಲ, ಈ ಮಾತು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ. ಪ್ರಕಾಶ್ ಅವರು ಮಿಲನ ಡೈರೆಕ್ಟ್ರು, ನಾನು ಅವ್ರಿಗೆ ಎಂಥ ದೊಡ್ಡ ಫ್ಯಾನ್ ಗೊತ್ತಾ. ನನ್ನ ಸಿನಿಮಾ ನಟಭಯಂಕರ್ ನೋಡ್ಬೇಕಾದ್ರೆ ಬಂದು ನಾನು ಅವ್ರಿಗೆ ಒಂದೇ ಮಾತು, ನನ್ನ ಆಪ್ತರಿಗೊಂದು ಅವ್ರ ಆಪ್ತರೆಲ್ಲ ಫೋನ್ ಮಾಡಿದಾಗ ನಾನೊಂದು ಮಾತು ಹೇಳಿದೆ, ಅವ್ರಿಗೆ ಒಂದು ಮಾತು ಹೇಳಿದೆ, ದಯವಿಟ್ಟು ನಾನು ಈ ಮಾತು ಹೇಳಿದ್ರೆ ಕಷ್ಟ ಆಗುತ್ತಪ್ಪ ಕ್ಯಾಮ್ರಾ ಮುಂದೆ ಡೆವಿಲ್ ಸಿನಿಮಾ ಬಗ್ಗೆ, ನೀವಾದರೂ ಹೇಳ್ಬಿಡ್ರಪ್ಪ ಅಂಥೇಳಿ ಅವ್ರ ಆಪ್ತರಿಗೊಬ್ಬರು ಫೋನ್ ಮಾಡಿದ್ರು. ಅವ್ರು ಹೇಳಿದೆ, ಯಾರು ಅಂದರೆ ಕನ್ನಡದ ಪ್ರತಿಷ್ಠಿತ ನಿರ್ದೇಶಕ, ನಿಮಗೂ ಗೊತ್ತಿರೋರು, ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರಿಗೆ ಒಂದು ಮಾತು ಹೇಳಿದೆ. ನಾನು ಹೇಳಿದ್ರೆ ಈಗ ಪ್ರಕಾಶ್ ಅವ್ರಿಗೆ ಅಥವಾ ಡೆವಿಲ್ ಟೀಮ್ಗೆ ಹೇಳಿದ್ರೆ ಕಷ್ಟ ಆಗುತ್ತೆ, ಈ ಮಾತನ್ನು ಕ್ಯಾಮ್ರಾ ಮುಂದೆ ಹೇಳಕ್ಕೆ ಹೇಳಿ, ಒಳ್ಳೆ ವಿಚಾರನ ಜನಕ್ಕೆ ತಲುಪಲಿ ಅಂದೆ. ಯಾವ ವಿಚಾರ ಪ್ರಥಮ ಅಂದರು, ಈ ಡೆವಿಲ್ ಸಿನಿಮಾದ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಇದಾರಲ್ಲ, ಅವ್ರು ಯಾರ ಮಗ ಗೊತ್ತಾ? ಜೈರಾಮ್ ಅವ್ರ ಮಗ. ಜೈರಾಮ್ ಯಾರು ಗೊತ್ತಾ? ನಮ್ಮ ಶಂಕರ್ ನಾಗ್ ಅಂದರೆ ಎಮೋಷನ್ಸ್. ನಿಮ್ಮ ಶಂಕರ್ ನಾಗ್ ಅಂದ್ರೆ ಏನು ನೆನಪು ಬರುತ್ತೆ? CB ಶಂಕರ್, ಸಾಂಗ್ಲಿಯಾನ, ಆಟೋ ರಾಜ. ಆಟೋ ಅವರೆಲ್ಲ ಕೂತ್ಕೊಂಡು ಸ್ಮರಿಸ್ತಲ್ಲ, ಅವ್ರು ಒಂದು ಕ್ಯಾಮ್ರಾ ಮುಂದೆ ಬಂದು, ನಾನು ಆಟೋ ರಾಜ ಸಿನಿಮಾದ ಶಂಕರ್ ನಾಗ್ ಅಂದರೆ ಎಮೋಷನ್, ಆಟೋ ನಾಗರಾಜ್ ಸಿನಿಮಾ, ಆಟೋ ರಾಜ ಸಿನಿಮಾದ ಪ್ರೊಡ್ಯೂಸರ್ದ ಜೈರಾಮ್ ಅವ್ರ ಮಗ. ಶಂಕರ್ ನಾಗ್ನ ಇಷ್ಟು ಆರಾಧಿಸಿ ಇಷ್ಟು ಪ್ರೀತಿಯಿಂದ ನೋಡುವಂಥ ಸಿನಿಮಾ ನಮ್ಮಪ್ಪ ಕೊಟ್ಟಿದ್ದಾರೆ. ಇವತ್ತಿಗೂ ಅದನ್ನು ಸ್ಮರಿಸ್ತಾ ಇದ್ದೀರಾ. ಈಗ ಅವ್ರ ಮಗನಾದ ನಾನು ಒಂದು ಸಿನಿಮಾ ಮಾಡಿದ್ದೀನಿ, ನನಗೂ ಆಶೀರ್ವಾದ ಇರಲಿ, ದರ್ಶನವ್ರಿಗೂ ಇರಲಿ ಅಂತ ಹೇಳ್ಬಿಟ್ರೆ ಡೆಫಿನೆಟ್ಲಿ ಇನ್ನೊಂದು 10,000 ಎಕ್ಸ್ಟ್ರಾ ಟಿಕೆಟ್ ಸೇಲ್ ಆಗುತ್ತೆ ಸರ್. ಇದು ಇಂಥ ಒಳ್ಳೆ ವಿಚಾರ ಜನಕ್ಕೆ ಹೇಳೋರಿಲ್ಲ. ಇನ್ನೇನಂದರೆ ಯಾರಿಗೋ ಇನ್ನೊಬ್ಬನ ಬೈರೋ ಕೆಟ್ಟ ಮಾತು, ನಮ್ಮ ಸಿನಿಮಾ ಹೆಂಗಾಯ್ತೆ, ನಾವು ಮುಂದೆ ಇನ್ನು ಮಿಕ್ತವ್ರಲ್ಲ ಉಡೀಸ್, ಅವು ನಮ್ಮನ್ನು ಔಡೀಸ್, ಹಿಂಗೆ ಹೇಳಿ ಏನಿರುತ್ತೆ, ಬೇರೆ ಅಭಿಮಾನಿಗಳು ಬರೋರು ತಿರುಗಿಬಿಟ್ರು. ಈಗ ನಾನು ಆ್ಯಕ್ಚುಲಿ ದರ್ಶನಕ್ಕೆ ತುಂಬ ಒಳ್ಳೆ ಆಪ್ತನೂ ಆಗಿದ್ದೆ, ನನ್ನ ಜೊತೆ ಅವ್ರ ಸಂಪರ್ಕದಲ್ಲೂ ಇದ್ದರು, ಮಾತಾಡುವಷ್ಟು ಇತ್ತು. ಈ ಮಟ್ಟಕ್ಕೆ ಆಕ್ರೋಶ ಬರೋಂಗೆ ಮಾಡಿದ್ದೆ, ತಿರುಗಿಸಿದ್ದೆ ಫ್ಯಾನ್. ನನಗೀಗೇನು ಬೇಜಾರಿಲ್ಲ. ಸರಿ ಆಯಿತು, ನನ್ನ ಮೇಲೇನೋ ಬೇಜಾರು, ಬೇರೆ ಒಳ್ಳೊಳ್ಳೆ ವಿಚಾರನಾರು ಅಟ್ಲೀಸ್ಟ್ ಅವ್ರದ್ದನ್ನಾರು ತಲುಪಿಸಿ, ಅವ್ರಿಗೆ ಒಳ್ಳೇದಾಗಲಿ. ಪಾಪ ಈಗ ಇಷ್ಟು ಆದಮೇಲೂ ಕೂಡ ಇನ್ನೂ ನಾವು ದ್ವೇಷ ಇಟ್ಕೊಳಕ್ಕಾಗಲ್ಲ, ಅವ್ರಿಗೆ ಒಳ್ಳೇದಾಗಲಿ. ಬಟ್ ಹಿಂಗಾದ್ಮೇಲೆ ಹಿಂಗೆ ಮಾಡೋದು ನಾನು ಇನ್ನೇನು ಹೇಳಿ? ಇಂಥ ಒಳ್ಳೆ ವಿಚಾರ ತಲುಪಿಸ್ಬೇಕಲ್ವ, ಯಾರೊಬ್ಬರು ಹೇಳಿದ್ರೆ. ಈಗ ಶಂಕರ್ ನಾಗ್ ಅವರ ಅದ್ಭುತವಾದ ಸಿನಿಮಾ ಆಟೋ ರಾಜ್ಯದ ಪ್ರೊಡ್ಯೂಸರ್ ಮಗ, ನಾನು ಮಾಡ್ತಾಯಿದ್ದೆ ನನ್ನೊಂದು ಸಿನಿಮಾ, ಅವ್ರ ಮಗ ಮಾಡ್ತಾಯಿದ್ರು ಒಂದು ಸಿನಿಮಾನು, ಇನ್ನೊಂದು 5,000 ಎಕ್ಸ್ಟ್ರಾ ಟಿಕೆಟ್ ಸೇಲ್ ಆಗ್ತಿಲ್ವ? ಅಂತ ಒಳ್ಳೆ ವಿಚಾರ ಜನಕ್ಕೆ ತಲುಪಿಸ್ಬೇಕು. ನಾವೇನು ಮಾಡ್ತಾಯಿದ್ದೀವಿ, ಕೆಟ್ಟ ಇನ್ನೊಬ್ರು ಕೌಂಟ್ರ್ ಕೊಡೋಕ್ಕೆ, ಆ ಸಿನಿಮಾ ಹಂಗೆ ಈ ಸಿನಿಮಾ ಹಿಂಗೇನು ಕೌಂಟ್ರ್ ಕೊಡೋಕ್ಕೆ ಮಾಡ್ತಾಯಿದ್ದೀವಿ. ಇಂಥದ್ದು ಅರ್ಥ ಈಗಲೂ ಸರ್ ನನಗೇನಿಲ್ಲ, ದೇವರಾಣೆಗೂ ನಂಗೆ ವೈಯಕ್ತಿಕವಾಗಿ ಏನು ಗೊತ್ತಾ, ನನಗೆ ನೋವಾಗಿದೆ, ತುಂಬ ನೋವಾಗಿದೆ ಸರ್. ಆ ಕಡೆಯಿಂದ ನನಗೆ ಅದೇ ಸಾಕು ಅಂತ ಆರಾಮಾಗಿ ಇರೋದನ್ನು ಮುಗಿಸಿ, ಸಿನಿಮಾ ಮುಗಿಸಿ ಆರಾಮಾಗಿ ಕುಟುಂಬ ಜೊತೆ ಇರೋಣ ಅಂತ ಇದ್ದೀನಿ. ಅಂದರೆ ಈಗ ಸಿನಿಮಾಗಳ ಮುಂದಿನ ಮುಗಿಸ್ಬಿಡ್ತೀನಿ ಸರ್. ಅಂದರೆ ಈಗ ಎಷ್ಟು ಸಿನಿಮಾಗಳನ್ನು ಒಪ್ಕೊಂಡ್ರೆ ಅಷ್ಟನ್ನ ಕಂಪ್ಲೀಟ್ ಮಾಡ್ತೀರಾ? ಒಪ್ಕೊಂಡಿರೋದಲ್ಲ ಸರ್, ಒಪ್ಪಾಗಿ ಮುಗಿಸಿರೋದು, ಇನ್ಯಾವುದೂ ಒಪ್ಕೊಂಡಿಲ್ಲ ಸರ್ ನಾನು. ನೆಕ್ಸ್ಟ್ ಸಿನಿಮಾಗಳು ಮಾಡಲ್ವಾ? ಇಲ್ಲ, ಇನ್ನೊಂದೇ ಒಂದು ಉಳ್ಕೊಂಡಿದೆ, ಅದೊಂಚೂರು ಮಾತುಕತೆ ಆಗಿ ಅರ್ಧ ಆಗಿದೆ, ಅದು ನಾನು ಅದು ಹೇಳೋಕ್ಕಾಗಲ್ಲ. ಅದು ಅವರಾಗಿದ್ದು ಅವ್ರ ನಿರ್ಧಾರ ತೊಗೊಂಡಾಗ ನಾನು ಹೇಳ್ತೀನಿ. ಈಗ ಇರೋದು ನಿಮಗೆ ಗೊತ್ತಿರೋಂಗೆ ಕೊಕೇನು ಕರ್ನಾಟಕದಲ್ಲಿ ನೆಕ್ಸ್ಟ್ ಮಂತೆ ಬಂದ್ಬಿಡುತ್ತೆ. ಸೊ ಅಲ್ಲಿಗೆ ಮುಗೀತು. ಇರೋದು ಇನ್ಯಾವುದೋ ಒಂದು ಉಳ್ಕೊಂಡಿದ್ದೇನಲ್ಲ, ಅದು ಲೆಟರ್ಸ್ ಸಿ ನೋಡೋಣ, ಅದೇ ಅವ್ರು ಈ ಡಿಸಿಷನ್ ಅಂತ ಮುಂದಿನ ಒಂದು, ಯಾಕಂತಂದ್ರೆ ಅಲ್ಲ ಒಂದು ನಿಮಿಷ, ಈಗ ಬಿಗ್ ಬಾಸ್ ಆಯಿತು, ಸ್ಮಾಲ್ ಸ್ಕ್ರೀನ್ ಆಯಿತು, ಒಂದಷ್ಟು ರಿಯಾಲಿಟಿ ಶೋಗಳಾಯಿತು, ಈಗ ಸಿನಿಮಾಗಳಲ್ಲಿ ಹೀರೋ ಆಗಿ ಮಿಂಚಿದ್ದಾಯಿತು, ಎಲ್ಲನೂ ಆಯಿತು. ಯಾಕೆ ಈ ಒಂದು ಸಡನ್ ಆಗಿ ನಿರ್ಧಾರ? ಇಲ್ಲ ಕಾಂಟ್ರವರ್ಸಿ ಪ್ರಾಬ್ಲಮ್ ಆಗಿದೆ, ಇಲ್ಲೊಂಚೂರು ನನಗೆ ತಲೆ ವೈಯಕ್ತಿಕವಾಗಿ ಸ್ವಲ್ಪ ಆರೋಗ್ಯ ಹಾಳಾಗಿದೆ, ನನಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ. ಡಾಕ್ಟ್ರು ಹೇಳಿದ್ರು, ಪ್ರಥಮ ನಿಮ್ಮ ಒಳ್ಳೇದಕ್ಕೆ ಹೇಳ್ತೀನಿ, ಮಾಡ್ತಿರೋ ಸಿನಿಮಾಸ್ನ ಸಾಕು, ಯಾವ್ದಾದ್ರು ಪಾತ್ರ ಕರೆದ್ರೆ ಸ್ಪೆಷಲಾಗಿ ಹೋಗಿ ಮಾಡಿ, ಇನ್ಮೇಲೆ ಸಿನಿಮಾ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ, ಕುಟುಂಬದ ಜೊತೆ ಇದ್ಬಿಡಿ, ಇನ್ನು ಬೆಂಗಳೂರು ಬೇಡ ಅಂತಲೇ ಹೇಳಿದ್ರು. ಇದು ತುಂಬ ಯೋಚನೆ ಮಾಡಿ ತೊಗೊಂಡು, ನನ್ನ ಲೈಫಲ್ಲಿ ನಾನು ಸ್ಮೋಕ್ ಮಾಡಿಲ್ಲ, ಡ್ರಿಂಕ್ ಮಾಡಿಲ್ಲ, ನಾನ್ ವೆಜ್ ಇಲ್ಲ, ಒಂದೇ ಒಂದು ಬ್ಯಾಡ್ ಹ್ಯಾಬಿಟ್ ನಂಗಿಲ್ಲ. ಇದು ತಿಂತಿದ್ದೆ ಒಂದೇ ಒಂದು ಸಲ, ಅದು ನಾನ್ ವೆಜ್ ಅದೊಂದೇ ಸಲ ನಾನು ನಿಲ್ಲಿಸಿದ್ದ, ಗಲಾಟೆ ಆಯ್ತಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ. ಯಾವಾಗ ನಾನು ಆ ದಿನ ಪೂಜೆ ಮಾಡೋಕ್ಕೆ ನಾನ್ ವೆಜ್ ಊಟ ಇತ್ತು, ಆ ದಿನ ಯಾವಾಗ ಹೋದೋ ಅದೇ ದಿನ ಈ ಕಾಂಟ್ರವರ್ಸಿ ಆಯಿತು. ಅವತ್ತು ಅಂದ್ಕೊಂಡೆ ದೇವ್ರ ವಿಚಾರದಲ್ಲಿ ಹುಡುಗಾಟ ಆಡಬಾರ್ದು ಅಂತ. ಅವತ್ತಿಂದ ಬಹಳ ಪ್ರಾಮಾಣಿಕವಾಗಿದ್ದೀನಿ. ನನಗೆ ಸಾಕು ಅಂತ ಅನಿಸಿದೆ ಸರಿ, ನನ್ನ ವೈಯಕ್ತಿಕ ನಿರ್ಧಾರ, ನನ್ನ ಪ್ರಾಮಾಣಿಕ ನಿರ್ಧಾರ, ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅಷ್ಟೇ. ಫೈನಲಿ ಏಪ್ರಿಲ್ 3ನೇ ತಾರೀಕು ಬರ್ತಾ ಇದೆ ಫಸ್ಟ್ ನೈಟ್ ವಿತ್ ದೆವ್ವ. ಸೊ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಕೇಳ್ಕೊಡ್ತೀರಾ?
ದಯವಿಟ್ಟು ಕೈ ಹಿಡಿರಿ. ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀನಿ. ನೀವೇನು ಗೆಲ್ಸಿದ್ದೀರಾ ಅದರಲ್ಲಿ ಒಂದು ಒಳ್ಳೆ ಪ್ರಯತ್ನ ಮಾಡಿ 100 ಜನ ಊಟ ಮಾಡಿದ್ದಾರೆ. ಏನಕ್ಕೋ ನನ್ನ ಮೇಲೆ ಪರ್ಸ್ನಲಿ ದ್ವೇಷ ಅಂತೂ ಇಟ್ಕೊಂಡಿದ್ರೆ ಒಂದಷ್ಟು ಜನ ಡ್ಯಾಮೇಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಗೊತ್ತಿಲ್ಲ ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅಂತ. ಬಟ್ ಒಂದು ಬೇರೆಯವರೆಲ್ಲ ಪ್ರತಿಭಾವಂತರು ಮಾಡಿದ್ದಾರೆ. ನನಗೆ ಇದಷ್ಟು ಸಾಕಾಗಿದೆ ಸಿನಿಮಾ. ಸೊ ಬನ್ನಿ, ಅಷ್ಟೇ ಸಾಕು, ನಾನು ಅಷ್ಟೇ ಹೇಳೋಕ್ಕೆ ಸಾಧ್ಯ. ಒಳ್ಳೆಯದಾಗಲಿ, ಒಂದಷ್ಟು ಸಕ್ಸಸ್ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಪ್ರಥಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.